ಹಣವನ್ನೂ ಮೀರಿ ಯೋಚಿಸಬೇಕಾದಂಥ ಕಾಲಕ್ಕೆ ನಾವು ಬಂದೇ ಬರ್ತೀವಿ. ಈ ಪರಿಸ್ಥಿತಿಗಳು ನಮ್ಮನ್ನು ತಂದೆ ತರ್ತವೆ. ನಾವು ಕಟ್ಟೋ ಪಕ್ಷಕ್ಕೆ ಪಾರ್ಟಿ ಫಂಡ್ ಇರ್ಕೊಡುದು. ಮೊದಲನೇ ಇದೇನೆ, ನನ್ನ ರಾಜಕೀಯ ಪಕ್ಷದಲ್ಲಿ ಪಾರ್ಟಿ ಫಂಡ್ ಇರಲ್ಲ, ನೋ ಪಾರ್ಟಿ ಫಂಡ್. ನಾನು ವಿಧಾನಸೌಧಕ್ಕೆ ಹೋದಾಗ ಎಷ್ಟು ನೋವಾಯಿತು ಅಂದರೆ, ಯಾವಾಗ ಹೋಗಿದ್ದು ಅಂತಂದರೆ ಆದಿಮ ಕಟ್ಟುವಾಗ ಅತಿಥಿಗಳನ್ನಾಗಿ ಕರ್ಕೊಂಡ್ಬರ್ಬೇಕಂತ ನಾಗರಾಜ ಮೂರ್ತಿನೇ ಇವ್ರ ಹತ್ರ ಕರ್ಕೊಂಡೋಗಿದೆ. ಯಾರೋ ನಮ್ಮ ಮುಖ್ಯಮಂತ್ರಿ ಚಂದ್ರು ಏನೋ. ಅದು ನನಗೊಂದು ಕಟುಕರ ಮನೆ ಅನ್ನಿಸ್ತು. ಕನ್ನಡ ಮಾತೆಯನ್ನು ಕತ್ತರಿಸಿ ಮಾರ್ತಾ ಇರುವಂಥ ಒಂದು ಕಟುಕರ ಅಂಗಡಿ ಅನ್ನಿಸ್ತು. ನೆಲಗಳ್ಳರ ಕೂಟ ಆಗಿದೆ. ಲ್ಯಾಂಡ್ ಡೆವಲಪರ್ಸ್ದು ಅಡ್ಡೆ ಅದು. ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಹಂಗೇನು ಆ ಥರದ್ದು ಈಗ ಇಲ್ಲಿದ್ದಾರಲ್ಲ ಮಕ್ಕಳು ಈ ಕ್ಯಾಂಪಲ್ಲಿ ಎಲ್ಲ ಆ ಥರ ದಿಕ್ಕಿಲ್ಲದ ಮಕ್ಕಳೇನೆ. ಈ ಮಕ್ಕಳಲ್ಲೇ ನಾನು ಮುಂದಿನ ನಾಯಕತ್ವನ ರೂಪಿಸ್ಬೇಕು ಇನ್ನು 10 ವರ್ಷಗಳಲ್ಲಿ. ಅಂತ ಎಲ್ಲವನ್ನು ಒಳಗೊಳ್ಳುವಂಥ ಒಂದು ಹುಲ್ಕಡ್ಡಿನೂ ಒಳಗೊಳ್ಳುವಂಥ ರೀತಿಯ ಒಂದು ಮ್ಯಾನಿಫೆಸ್ಟೋ ಬರೀಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ರಾಜಕೀಯ ಮ್ಯಾನಿಫೆಸ್ಟೋ ಬರೀಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಮಕ್ಕಳನ್ನು, ಇವಾಗಿನ ಮಕ್ಕಳನ್ನು ಮುಂದಿನ ನೇತಾರರನ್ನಾಗಿ, ಆ ಪಕ್ಷದ ನೇತಾರರನ್ನಾಗಿ ಮತ್ತು ದೇಶ ಆಳುವವರನ್ನಾಗಿ ಕಟ್ಟಬೇಕು, ರೂಪಿಸ್ಬೇಕು ಅಂದ್ಕೊಂಡಿದ್ದೀನಿ. ನೂತನ ನಾಯಕತ್ವ ರೂಪಿಸ್ಬೇಕು ಅಂದ್ಕೊಂಡಿದ್ದೀನಿ ಈ ಮಕ್ಕಳಲ್ಲಿ. ಈಗ ಇಲ್ಲಿದ್ದಾರಲ್ಲ ಮಕ್ಕಳು, ಸಾಂಸ್ಕೃತಿಕ ತರಬೇತಿಯ ಮೂಲಕ ರಾಜಕೀಯ ಪ್ರಜ್ಞೆನ ಬೆಳೆಸಿ ಅವರು ನಿಜವಾಗೂ ಕೂಡ ಒಂದು ನೆಲನಿಷ್ಠರಾದಂಥ ರಾಜಕಾರಣ ಅಂತ ತರಬೇಕು ಅಂತ. ಹಣ ಇಲ್ಲದೆ ರಾಜಕೀಯ ಮಾಡೋಕ್ಕಾಗಲ್ಲ ಅಂತಾರಲ್ಲ ಈಗಿನ ಕಾಲದಲ್ಲಿ. ಹೌದು, ಇದೆ, ಆ ಥರ ಇದೆ, ಆ ಥರ ಮಾಡಲಾಗಿದೆ. ಆದರೆ ಇದೇ ಸ್ಥಿತಿ ಯಾವತ್ತಿಗೂ ಇರ್ತದೆ ಅಂತ ನನಗೆ ಅನಿಸಲ್ಲ. ಈಗ ಹಣವನ್ನೂ ಮೀರಿ ಯೋಚಿಸಬೇಕಾದಂಥ ಕಾಲಕ್ಕೆ ನಾವು ಬಂದೇ ಬರ್ತೀವಿ. ಈ ಪರಿಸ್ಥಿತಿಗಳು ನಮ್ಮನ್ನು ತಂದೆ ತರ್ತವೆ. ಹಣದ ಮೂಲಕನೇ ಅಂತ ಈಗೇನು ಕಾರ್ಪೊರೇಟ್ ಸಂಸ್ಥೆಗಳು ಹಣ ಕೊಟ್ಟು ರಾಜಕೀಯ ಪಕ್ಷಗಳನ್ನು ನಡೆಸ್ತಾ ಇರೋದು. ಹೌದು, ಆ ಬಾಂಡ್ ರಾಜಕೀಯ BJP ಅದಕ್ಕಿಂತಲೂ ಬಂಡತನ ಮತ್ತು ಅದಕ್ಕಿಂತಲೂ ಅಧಪತನ ಇನ್ನೊಂದಿಲ್ಲ. ಅದೇ ಹೇಳ್ಬಿಡ್ತೆ ಎಲ್ಲರೂ. ಸೊ ಅದರಿಂದಾಗಿ ನಾವು ಕಟ್ಟೋ ಪಕ್ಷಕ್ಕೆ ಪಾರ್ಟಿ ಫಂಡ್ ಇರ್ಕೊಡುದು. ಮೊದಲನೇ ಇದೇನೆ, ನನ್ನ ರಾಜಕೀಯ ಪಕ್ಷದಲ್ಲಿ ಪಾರ್ಟಿ ಫಂಡ್ ಇರಲ್ಲ, ನೋ ಪಾರ್ಟಿ ಫಂಡ್. ಯಾರೂ ಫಂಡ್ ಕೊಡಬೇಕಾದಿಲ್ಲ ಪಾರ್ಟಿಗೆ. ಆ ಥರ ಒಂದು ಅದು ಆದರ್ಶ ಇರ್ಬೋದು, ಅದು ಎರಡನೇ ವಿಚಾರ. ಬಟ್ ಅಂಥ ಒಂದು ಪಕ್ಷ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಏನು ಈ ರಾಷ್ಟ್ರ, ಈ ದೇಶ, ನಮ್ಮ ನಾಡು ಅಂತೆಲ್ಲ ಏನು ಕರಿತಾ ಇದ್ದೀವಿ ಅದು ಇರಲ್ಲ. ನಾನು ವಿಧಾನಸೌಧಕ್ಕೆ ಹೋದಾಗ ಎಷ್ಟು ನೋವಾಯಿತು ಅಂದರೆ, ಯಾವಾಗ ಹೋಗಿದ್ದು ಅಂತಂದರೆ ಆದಿಮ ಕಟ್ಟುವಾಗ ಅತಿಥಿಗಳನ್ನಾಗಿ ಕರ್ಕೊಂಡ್ಬರ್ಬೇಕಂತ ನಾಗರಾಜ ಮೂರ್ತಿನೇ ಇವ್ರ ಹತ್ರ ಕರ್ಕೊಂಡೋಗಿದೆ. ಯಾರೋ ನಮ್ಮ ಮುಖ್ಯಮಂತ್ರಿ ಚಂದ್ರು ಏನೋ ಆಗಿದ್ರಲ್ಲ, ಆಗಿದ್ರಲ್ಲ, ಅಲ್ಲಿಗೆ ಅವ್ರನ್ನ ಅತಿಥಿಯಾಗಿ ಕರಿಬೇಕಂತ ಹೋದೆ. ನೋಡಿದೆ ಅಲ್ಲಿ, ನನಗೆ ಎಷ್ಟು ನೋವಾಯಿತು ಅಂತಂದರೆ ಅದು ನನಗೊಂದು ಕಟುಕರ ಮನೆ ಅನ್ನಿಸ್ತು. ಕನ್ನಡ ಮಾತೆಯನ್ನು ಕತ್ತರಿಸಿ ಮಾರ್ತಾ ಇರುವಂಥ ಒಂದು ಕಟುಕರ ಅಂಗಡಿ ಅನ್ನಿಸ್ತು. ಒಬ್ಬ ಕವಿಯಾಗಿ ನನಗೆ ಹಂಗೆ ಅನಿಸ್ತು. ರೂಪಕ್ಕಾಗು ನೋಡ್ತಾ ಇದ್ದೀನಿ, ಎಲ್ಲರೂ ಕೂಡ ಕತ್ತರಿಸಿ ಕನ್ನಡವನ್ನು ಮಾರ್ತಾ ಇದ್ದಾರೆ. ನೆಲಗಳ್ಳರ ಕೂಟ ಆಗಿದೆ. ಲ್ಯಾಂಡ್ ಡೆವಲಪರ್ಸ್ದು ಅಡ್ಡೆ ಅದು. ಅಲ್ಲ, ನೆಲಗಳ್ಳರ ಅಡ್ಡೆ ಆದಮೇಲೆ ಕನ್ನಡವನ್ನು ಕತ್ತರಿಸಿ ಮಾರಿದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರಿಗೆ? ಅದನ್ನು ಬದಲಿಸ್ಬೇಕಲ್ಲ, ಬದಲಿಸುವಂಥ ರಾಜಕಾರಣವನ್ನು ತರಬೇಕಲ್ಲ ನಾವು. ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆಯಾ? ಇಲ್ಲ, ಮುಖ್ಯಮಂತ್ರಿ ಯಾರು ಬೇಕಾದ್ರೂ ಆಗ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ನನಗೇನು ಆ ಥರದ್ದಿಲ್ಲ. ನನಗೊಂದು ಪಕ್ಷಕ್ಕೆ ಹಿಡಿಬೇಕು, ಆ ಪಕ್ಷನ ಅಧಿಕಾರಕ್ಕೆ ತರಬೇಕು. ಅದು ಇಂಥ ನಿರ್ಗತಿಕ ಮಟ್ಟದಲ್ಲಿರುವಂಥ ಮಕ್ಕಳು ರಾಜ್ಯ ಆಳಬೇಕು. ಎಲ್ಲ ಜಾತಿ ವರ್ಗಗಳಿಗೆ, ಟಾಪ್ ಬ್ರಾಹ್ಮಣರಿಂದ ಹಿಡಿದು ಮಂಟೆ ಸ್ವಾಮಿಗಳ ಕಾಲ ಜ್ಞಾನವನ್ನು ನಿಜ ಮಾಡಕ್ಕೆ ಹೊರಟಿದ್ದೀರಾ? ಅಲ್ಲ, ನಾವು ಮಂಟೆ ಸ್ವಾಮಿ ಎಲ್ಲೋ ನಮ್ಮ ರಕ್ತದಲ್ಲಿ ಬಂದ್ಬಿಟ್ಟಿರ್ತದೆ ಸಾಂಸ್ಕೃತಿಕವಾಗಿ. ಅದೊಂದು ದೊಡ್ಡ ಪ್ರಜ್ಞೆ ಅದು. ಆ ಪ್ರಜ್ಞೆ ಸಹಜವಾಗಿಯೇ ಬಂದ್ಬಿಟ್ಟಿರುತ್ತೆ ನಮ್ಗೆ. ಬರೆಯುವಾಗ, ಓದೋವಾಗ, ನಡೆಯೋವಾಗ, ನೋಡೋವಾಗ, ಕೇಳೋವಾಗ ಅದು ತಂತಾನೆ ಒಳಗೆ ಬಂದ್ಬಿಟ್ಟಿರುತ್ತೆ. ಅದು ವಿಶೇಷವಾಗಿ ಹೇಳ್ಕೊಬೇಕಾಗುತ್ತೆ ಎಲ್ಲ. ಹೌದು, ಗದ್ದುಗೆನ ಕುರುಬರ ಇದರಲ್ಲಿ ಯಾಕೆ ಕಟ್ತಾರೆ, ದೊಡ್ಡಿಲಿ ಯಾಕೆ ಕಟ್ತಾರೆ? ಅಗಸರ ಇದನ್ನು ಯಾಕೆ ಕೇಂದ್ರ ಮಾಡ್ತಾರೆ ಅವರು? ಗದ್ದಿಗೆ ಕೇಂದ್ರ ಮಾಡ್ತಾರೆ. ಇದು ಸಾಲ ಪೊಲಿಟಿಕಲ್ ಸಿಂಬಲ್ಸು. ನಾವು ಕಟ್ಟಬೇಕಾಗಿರೋದು ಅದೇನೇ, ಅಧಿಕಾರವನ್ನು ಅಲ್ಲೇನೆ ಕಟ್ಟಬೇಕಾಗಿರೋದು. ಅವ್ರು ಹೇಳಿದಾರಲ್ಲ ಕಾಲಜ್ಞಾನದಲ್ಲಿ, ಬೀದಿಲಿ ಬಿದ್ದ ಮಕ್ಕಳು ಗದ್ದಿಗೆ ಇರಬೇಕು ಅಂತ. ಕರೆಕ್ಟ್. ಈಗ ಇಲ್ಲಿದ್ದಾರಲ್ಲ ಮಕ್ಕಳು ಈ ಕ್ಯಾಂಪಲ್ಲಿ ಎಲ್ಲ ಆ ಥರ ದಿಕ್ಕಿಲ್ಲದ ಮಕ್ಕಳೇನೆ. ಈ ಮಕ್ಕಳಲ್ಲೇ ನಾನು ಮುಂದಿನ ನಾಯಕತ್ವನ ರೂಪಿಸ್ಬೇಕು ಇನ್ನು 10 ವರ್ಷಗಳಲ್ಲಿ. ಆಗ್ತಾರೆ, ನಂಬಿಕೆ ಇದೆ. ಕೆಲಸ ಮಾಡಬೇಕು. ನೆಲಕ್ಕೆ ಅಂದರೆ ನಾನು ಯಾಕೆ ಒಂದು ಜಿಯೋಗ್ರಫಿಕ್, ಈಗ ಕೋಲಾರ, ಇಡೀ ಕೋಲಾರ ಅಂತ ನಾನು ಬರೀ ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಗಿ ನೋಡಲ್ಲ, ಇದೊಂದು ಕಲ್ಚರಲ್ ಡಿವಿಷನ್ ಆಗಿ ನೋಡ್ತೀನಿ. ಅದಕ್ಕೆ ಬೇಕಾಗಿರೋವಂಥ ಟೆಕ್ಸ್ಟ್ಗಳನ್ನು ಬರಿತಾ ಇದ್ದೀನಿ ನಾನು. ಒಂದು ನೆಲಪಟ್ಟೆಗಳು ಅಂತ ನಾನು ಕರೆಯೋದು. ನನ್ನ ಉದ್ದೇಶನೇ ನೆಲಪಟ್ಟೆಗಳನ್ನು. ನನ್ನ ನಾಟಕಗಳು ಕೂಡ ನೆಲಪಟ್ಟೆಗಳೇನೆ, ಪಠ್ಯಗಳು. ಸರಿ, ಅವುಗಳ ಮೂಲಕ ಅವ್ರ ಪ್ರಜ್ಞೆಯನ್ನು ವಿಸ್ತರಿಸಿ ಅವರಲ್ಲಿ ನಾಯಕತ್ವ ಗುಣಗಳನ್ನು ತಂದು ಅವರೇ ಲೀಡ್ ಮಾಡಬೇಕು ಮುಂದೆ ಇನ್ನು 10 ವರ್ಷಗಳಾದಮೇಲೆ. ನನಗೆ ಜೂನ್ನಿಂದ ಆರಂಭ ಮಾಡ್ತಾ ಇದ್ದೀನಿ. ಏನು ಸಂಸ್ಥೆ ಹೆಸರು? ಇದು ಬುಡ್ಡಿದೀಪನೇ. ಸಂಸ್ಥೆಯನ್ನು ಕೈ ಇಟ್ಟಿಲ್ಲ. ಬುಡ್ಡಿದೀಪದಲ್ಲೇ ಅಂಬೇಡ್ಕರ್ ಲೈಬ್ರರಿ ಮೂವ್ಮೆಂಟ್, ALM. ಸರಿ. ನಮ್ಮ ಮೂವ್ಮೆಂಟ್ ಹೆಸರಿದೆ ALM, ಅಂಬೇಡ್ಕರ್ ಲೈಬ್ರರಿ ಮೂವ್ಮೆಂಟ್.
ಆ ಮೂಮೆಂಟ್ ಮೂಲಕ ಏನು ಮಾಡ್ತಾ ಇದ್ವಿ ನಾವು ಅಂತಂದರೆ, ಈಗ ಪ್ರತಿ ಗ್ರಾಮಗಳಲ್ಲಿರುವಂಥ ನಿಜವಾದಂಥ ಏನು ಈ ಮ್ಯಾಗ್ನೆಟ್ ಥರ ಇರುವಂಥ ಮಕ್ಕಳು ಯಾರಿದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡ್ತಾರೆ. ಪ್ರತಿ ಹಳ್ಳಿಲೂ 5 ಮಕ್ಕಳನ್ನ ನಾನು ನೋಡ್ತೀನಿ ಮುಂದೆ ಇನ್ನೊಂದು ವರ್ಷದಲ್ಲಿ. ಇದನ್ನು ನಾವು ಬೇರೆ ಬೇರೆ ಜಿಲ್ಲೆಗಳಿಗೂ ವಿಸ್ತರಿಸ್ಬೋತಾನೆ? ಖಂಡಿತವಾಗಿ ವಿಸ್ತರಿಸ್ಬೋದು. ಸರಿ, ಅಂದರೆ ಫಸ್ಟ್ ಒಂದು ಸಿಲೆಬಸ್ಸು ಮತ್ತು ಒಂದು ಮೆಥಡ್ ಸಕ್ಸಸ್ ಆಗೋದು ತಂದ್ಕೊಡ್ತೀನಿ ನಿಮಗೆ. ಒಂದು ತಂದ್ಕೊಡಿ. ಫಾರ್ಮ್ಯಾಟ್ ಇದೆ. ಈ ಆಧುನಿಕತೆಯ ನಡುವೆ ಕಳೆದೋಗ್ತಾ ಇರುವಂಥ ಈ ಜನಪದ ಸಿರಿಯನ್ನು ಅತ್ಯಂತ ಜತನದಿಂದ ಹೋಗಿ ಅದನ್ನು ಕಾಪಿಟ್ಟು ಅದನ್ನು ತಲುಪಿಸ್ತಾ ಇರುವಂಥ ಜನಪದ ಸಿರಿ ಮಾಡ್ತಾ ಇರುವಂಥ ಕೆಲಸ ಭಾಳ ದೊಡ್ಡ ಕೆಲಸ. ದಯಮಾಡಿ ಈ ಚಾನಲನ್ನು ಬೆಂಬಲಿಸಬೇಕು. ಅದು ನಮ್ಮ ಕರ್ತವ್ಯ, ನನ್ನ ಕರ್ತವ್ಯ ಅಂದ್ಕೊಂಡಿದ್ದೀನಿ. ಯಾ ಅಲ್ಲಾ ನಿನ್ನ ಲೀಲೆಯ ಬಲ್ಲವರಿಲ್ಲ, ಇಲ್ಲಿ ಯಾರು